ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಯಾನಾ ಮತ್ತು ಬಾರ್ಬಡೋಸ್ ದೇಶಗಳು ತಮ್ಮ ಅತ್ಯುನ್ನತ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಇತ್ತೀಚೆಗೆ ಡೊಮಿನಿಕಾ ದೇಶವು ಪ್ರಧಾನಿ ಮೋದಿ ಅವರಿಗೆ ತನ್ನ ಅತ್ಯುನ್ನತ ಪ್ರಶಸ್ತಿಯನ್ನು ಘೋಷಿಸಿದೆ. ಇದರೊಂದಿಗೆ ಪ್ರಧಾನಿ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ಸ್ವೀಕರಿಸಿದ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. 14 ದೇಶಗಳ ಸಂಸತ್ನಲ್ಲಿ ಅವರು ಮಾತನಾಡಿದ್ದಾರೆ. ಇದುವರೆಗೆ ವಿದೇಶಿ ಪಾರ್ಲಿಮೆಂಟ್ಗಳಲ್ಲಿ ಹೆಚ್ಚು ಸಲ ಭಾಷಣ ಮಾಡಿರುವ ಭಾರತೀಯ ಪ್ರಧಾನಿಯು ಮೋದಿ ಆಗಿದ್ದಾರೆ. ಗಯಾನಾ, ಅಮೆರಿಕ, ಬ್ರಿಟನ್, ಫಿಜಿ, ಮಾರಿಷಸ್, ಭೂತಾನ್, ಶ್ರೀಲಂಕಾ, ಮಂಗೋಲಿಯಾ ಸಂಸತ್ನಲ್ಲಿ ಮೋದಿಯವರು ಮಾತನಾಡಿದ್ದಾರೆ. ಹಾಗಾದ್ರೆ ನಾನಾ ವಿದೇಶಗಳು ಪ್ರಧಾನಿಯವರಿಗೆ ತಮ್ಮ ಅತ್ಯುನ್ನತ ಪ್ರಶಸ್ತಿಗಳನ್ನ ನೀಡ್ತಾ ಇರುವುದು ಯಾಕೆ? ಇದಕ್ಕಾಗಿ ಭಾರತೀಯರು ಹೆಮ್ಮೆ ಪಡಲು ಕಾರಣಗಳಿವೆ. ಏಕೆಂದರೆ ಈ ರಾಷ್ಟ್ರಗಳು ಪ್ರಧಾನಿ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವವನ್ನು ಗೌರವಿಸುವುದರ ಜೊತೆಗೆ ವಿಶ್ವ ಸಮುದಾಯದಲ್ಲಿ ಭಾರತದ ಪ್ರಭಾವಳಿಯನ್ನ ಇದು ಹೆಚ್ಚಿಸಿದೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಮತ್ತು ಭಾರತದ ನಡುವೆ ಬಾಂಧವ್ಯ ವೃದ್ಧಿಸಿದೆ. ಗಯಾನಾಗೆ 50 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ನೀಡಿದ ಮೊದಲ ಭೇಟಿ ಇದಾಗಿದ್ದು ಐತಿಹಾಸಿಕ ಮಹತ್ವ ಪಡೆದಿದೆ. ಜಾರ್ಜ್ ಟೌನ್ನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಗಯಾನಾದ ಅಧ್ಯಕ್ಷ ಇರ್ಫಾನ್ ಆಲಿ ಅವರು ಪ್ರಧಾನಿ ಮೋದಿ ಅವರಿಗೆ ಆರ್ಡರ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಿದರು. ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ನಿಟ್ಟಿನಲ್ಲಿ ಮೋದಿಯವರ ನಾಯಕತ್ವವನ್ನು ಅವರು ಪ್ರಶಂಸಿಸಿದರು. ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವ ದೇಶಗಳ ಪ್ರಗತಿಗೆ ಮೋದಿಯವರ ನಾಯಕತ್ವ ಸಹಕರಿಸಿದೆ. ನಾಯಕರ ಪೈಕಿ ಮೋದಿಯವರೇ ಚಾಂಪಿಯನ್ ಅಂತ ಅವರು ಹೇಳಿದರು. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮತ್ತು ನಾನಾ ದೇಶಗಳ ಜೊತೆಗೆ ಹೊಸ ಬಾಂಧವ್ಯದ ಬೆಸುಗೆಯನ್ನ ಮೋದಿಯವರು ಹಾಕಿದ್ದಾರೆ. ಇದರಿಂದ ಭಾರತದ ವರ್ಚಸ್ಸು ಮತ್ತು ಪ್ರಭಾವ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿದೆ. 19 ದೇಶಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ಉನ್ನತ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಮೋದಿಯವರು ತಮಗೆ ಲಭಿಸಿದ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಭಾರತದ 140 ಕೋಟಿ ಜನರಿಗೆ ಸಂದ ಗೌರವ ಎಂದು ಸಮರ್ಪಣೆಯ ಭಾವದಿಂದ ಹೇಳಲು ಮರೆಯುವುದಿಲ್ಲ. ಕೋವಿಡ್ ಬಿಕ್ಕಟ್ಟಿನ ಸಂದರ್ಭ ಕಾಮನ್ವೆಲ್ತ್ ಒಕ್ಕೂಟದ ರಾಷ್ಟ್ರವಾಗಿರುವ ಡೊಮಿನಿಕಾಗೆ 2021ರಲ್ಲಿ ಪ್ರಧಾನಿ ಮೋದಿ ಅವರು 70,000 ಡೋಸ್ ಲಸಿಕೆಗಳನ್ನು ಕಳುಹಿಸಿಕೊಟ್ಟಿದ್ದರು. ಇದನ್ನ ಕೃತಜ್ಞತೆಯಿಂದ ಸ್ಮರಿಸಿರುವ ಡೊಮಿನಿಕಾ ಇದೀಗ ಮೋದಿ ಅವರಿಗೆ ಪ್ರಶಸ್ತಿ ನೀಡಿ ಭಾರತವನ್ನು ಗೌರವಿಸಿದೆ. ಹಾಗಾದ್ರೆ 2014ರಿಂದ ಈಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾವೆಲ್ಲ ರಾಷ್ಟ್ರಗಳು ತಮ್ಮ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಎಂಬುದನ್ನು ನೋಡೋಣ. ಕೊಲ್ಲಿ ರಾಷ್ಟ್ರ ಸೌದಿ ಅರೇಬಿಯಾವು 2016ರಲ್ಲಿ ತನ್ನ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ಲಾ ಅಜೀಜ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಫ್ಘಾನಿಸ್ತಾನವು 2016ರಲ್ಲಿ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸ್ಟೇಟ್ ಆರ್ಡರ್ ಆಫ್ ಗಾಜಿ ಅಮೀರ್ ಅಮಾನುಲ್ಲಾ ಖಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಪ್ಯಾಲೆಸ್ತೀನ್ 2018ರಲ್ಲಿ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ದಿ ಸ್ಟೇಟ್ ಆಫ್ ಪ್ಯಾಲೆಸ್ತೀನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಮಾಲ್ಡೀವ್ಸ್ 2019ರಲ್ಲಿ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಇಜುದ್ದೀನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ 2019ರಲ್ಲಿ ಆರ್ಡರ್ ಆಫ್ ಜಯೀದ್ ಪ್ರಶಸ್ತಿಯನ್ನು ನೀಡಿದೆ. ಬಹ್ರೈನ್ 2019ರಲ್ಲಿ ಆರ್ಡರ್ ಆಫ್ ದಿ ರಿನೈಸೆನ್ಸ್ ಎಂಬ ತನ್ನ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಮೆರಿಕ 2020ರಲ್ಲಿ ತನ್ನ ಪ್ರಶಸ್ತಿಯಾದ ಲೀಜನ್ ಆಫ್ ಮೆರಿಟ್ ಅನ್ನ ಮೋದಿಯವರಿಗೆ ನೀಡಿ ಗೌರವಿಸಿದೆ. ಫಿಜಿ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ಫಿಜಿಯನ್ನ 2023ರಲ್ಲಿ ನೀಡಿದೆ. ಪಪುವಾ ನ್ಯೂಗಿನಿಯ 2023ರಲ್ಲಿ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ಲೋಗೋಹು ಅನ್ನು ನೀಡಿದೆ. ಈಜಿಪ್ಟ್ 2023ರಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ದಿ ನೈಲ್ ಪ್ರಶಸ್ತಿಯನ್ನು ನೀಡಿದೆ. ಫ್ರಾನ್ಸ್ 2023ರಲ್ಲಿ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಲೆಜೆಂಡ್ ಆಫ್ ಆನರ್ ಅನ್ನು ನೀಡಿದೆ. ಗ್ರೀಸ್ 2023ರಲ್ಲಿ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಆನರ್ ಅನ್ನು ನೀಡಿದೆ. ಭೂತಾನ್ 2024ರಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ದಿ ಡ್ರಾಗನ್ ಕಿಂಗ್ ಪ್ರಶಸ್ತಿಯನ್ನು ಮೋದಿ ಅವರಿಗೆ ನೀಡಿದೆ. ರಷ್ಯಾ 2024ರಲ್ಲಿ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಸೈಂಟ್ ಆಂಡ್ರೂವನ್ನು ನೀಡಿ ಗೌರವಿಸಿದೆ. ನೈಜೀರಿಯಾ 2024ರಲ್ಲಿ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ದಿ ನೈಜೀರ್ ಪ್ರಶಸ್ತಿಯನ್ನು ನೀಡಿದೆ. ಡೊಮಿನಿಕಾ, ಗಯಾನಾ ಮತ್ತು ಬಾರ್ಬಡೋಸ್ ಇತ್ತೀಚೆಗೆ ತಮ್ಮ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಪ್ರಧಾನಿ ಮೋದಿ ಅವರಿಗೆ ನೀಡಿ ಗೌರವಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮಗೆ ಲಭಿಸಿರುವ ಎಲ್ಲ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ದೇಶದ ಜನತೆಗೆ ಅರ್ಪಿಸಿದ್ದಾರೆ. ಜೊತೆಗೆ ಮತ್ತೊಂದು ವಿಶೇಷ ಏನೆಂದರೆ 2001ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆದಾಗಿಂದಲೂ ಇಲ್ಲಿಯವರೆಗೆ ಕಳೆದ 23 ವರ್ಷಗಳ ಸಾರ್ವಜನಿಕ ಬದುಕಿನಲ್ಲಿ ತಮಗೆ ಲಭಿಸಿರುವ ಸಾವಿರಾರು ಗಿಫ್ಟ್ಗಳನ್ನು, ಸ್ಮರಣಿಕೆಗಳನ್ನು ರಾಷ್ಟ್ರ ಸೇವೆಗೆ ಮರಳಿ ನೀಡಿದ್ದಾರೆ. ಗಿಫ್ಟ್ಗಳನ್ನು ಹರಾಜು ಹಾಕಿ ಅದರಿಂದ ಬರುವ ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಹಾಕಿ ಸಮಾಜ ಸೇವೆಗೆ ನೀಡಿದ್ದಾರೆ. ಬಾಲಕಿಯರ ಶಿಕ್ಷಣಕ್ಕೂ ಸಾಕಷ್ಟು ನೆರವಾಗಿದ್ದಾರೆ. ಹೀಗೆ ಇದುವರೆಗೆ ಮೋದಿ ಅವರಿಂದ ದೇಣಿಗೆಯಾಗಿರುವ ಹಣದ ಮೌಲ್ಯವೇ 150 ಕೋಟಿ ರೂಪಾಯಿಗಳಾಗಿದೆ. ಈ ವರ್ಷ ತೆಲಂಗಾಣದಲ್ಲಿ ನಡೆದ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ಈ ವಿಷಯವನ್ನು ಸ್ವತಃ ಮೋದಿಯವರೇ ತಿಳಿಸಿದರು.